ನೃತ್ಯ ಮಾಡೋದಕ್ಕೆ ಅಷ್ಟೊಂದು ಹಣನ? ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಆ ವ್ಯಕ್ತಿ ನೋಡಿದ್ರೆ ಯಾಕೋ ಸರಿ ಇಲ್ಲ ಅನ್ಸತ್ತೆ. ಪಾಪ ದುರ್ಗಾ, ಮುಗ್ದೆ ಅವಳು. ನಾನು ಹಾಗೆ ಇದ್ದೆ ಅಲ್ವಾ. ನಮ್ಮನೆಯಲ್ಲೇ ನನ್ನ ಹಿಂದೆನೇ ಏನೇನೋ ನಡೀತಿದ್ರು ನನಗೊಂದು ಗೊತ್ತಾಗ್ತಿರ್ಲಿಲ್ಲ. ದುರ್ಗಾನು ಹಾಗೆ. ಇಲ್ಲ, ನಾನು ಸುಮ್ಮನಿರಬಾರ್ದು. ಆದಷ್ಟು ಬೇಗ ದುರ್ಗಾನ ಹುಡುಕಿ ನನ್ನ ಬಗ್ಗೆ ಹೇಳ್ಕೋಬೇಕು. ಮಣಿ, ನನಗೊಂದು ಗೊತ್ತಾಗ್ತಿಲ್ಲ ಕಣ. ಇದು ಅಕ್ಕನ ಗೆಜ್ಜೆ ಅಂತೆ, ಆದ್ರೆ ಅಪ್ಪ ನನಗೆ ಯಾಕೆ ಕೊಟ್ರು? ನನ್ಗೇನ್ ಗೊತ್ತು? ನಿಮ್ಮ ಅಪ್ಪ ಯಾಕೆ ಅಂತ ನಿನ್ಗೆ ಹೇಳಿಲ್ವಾ? ಅವ್ರು ಹೇಳೋ ಮಾತು ಅರ್ಥ ಆಗುತ್ತಾ ಹೇಳು? ಹಾಗಂದ್ರ ನೀನ್ ಹುಡುಕ್ತಾ ಇರೋದು ಸಿಕ್ಕಿದೆ, ಅದು ಗೊತ್ತಾಗಕ್ಕೆ ಇದು ಗುರ್ತು ಅಂತ ಹೇಳ್ತಿದ್ದಾರೆ. ನೀನ್ ಏನ್ ಹುಡುಕ್ತಾ ಇದ್ದೆ ಹೇಳು? ನಾನು ನಮ್ಮ ಅಕ್ಕನ ಹುಡುಕ್ತಿರೋದು. ಆದ್ರೆ ಮುಂಚೆ ಎಲ್ಲ ನಾನು ಅಕ್ಕನ ಹುಡ್ಕೋಕ್ ಹೋಗ್ತೀನಿ ಅಂದಾಗೆಲ್ಲ ಬೇಡ ಅಂತಿದ್ರು. ನೀನೇ ಕೇಳಿಸ್ಕೊಂಡಿದ್ಯಾ ತಾನೆ? ಆದ್ರೆ ಈಗ ನೋಡಿದ್ರೆ ನೀನ್ ಕಣ್ಬಿಟ್ಟು ನೋಡ್ಬೇಕು, ಬರ್ಬೇಕಾದವರು ಬಂದ್ರು ಅಂತೆಲ್ಲ ಹೇಳ್ತಿದ್ದಾರೆ. ಆ ಹೊಸ ಗಾರ್ಮೆಂಟ್ ಫ್ಯಾಕ್ಟ್ರಿ ಯೂನಿಟ್ ಮೀಟಿಂಗ್ಸ್ ಬಿಟ್ಟು ಬೇರೆ ಎಲ್ಲ ಮೀಟಿಂಗ್ಸು ರೀಸ್ಕೆಡ್ಯೂಲ್ ಮಾಡಿ ಅಂಕಲ್. ಹಾಂ ಹೌದು, ನಾನು ಊರಲ್ಲಿರಲ್ಲ. ಮೇ ಬಿ ಫಾರ್ ಕಪಲ್ ಆಫ್ ಡೇಸ್. ಓಕೆ, that works uncle. Let's do that. Yeah, bye. ಆಯ್ತು ಅರುಣ್, ಹೊಸ ಗೌರ್ಮೆಂಟ್ ಫ್ಯಾಕ್ಟ್ರಿ ಮೀಟಿಂಗ್ಸ್ನ ಅಟೆಂಡ್ ಮಾಡೋದಕ್ಕೆ ನಿನಗಾಗಲ್ಲ ಅಂದರೆ ನಾನು ಮಾಡ್ತೀನಿ. ನೀನು ಊರಿಗೆ ಹೋಗ್ಬಾ, ನಾನು ಇಲ್ಲೇ ಇದ್ದು ಮೀಟಿಂಗ್ಸ್ ಹಾಗೂ ಬೇರೆ ರೆಸ್ಪಾನ್ಸಿಬಿಲಿಟೀಸ್ನ ನೋಡ್ಕೊತೀನಿ. ಅರುಣ್, ಅದಷ್ಟು ಸುಲಭ ಅಲ್ಲ, ಅದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು. ಮೀಟಿಂಗ್ ರೆಸ್ಪಾನ್ಸಿಬಿಲಿಟಿ ಕೊಡುವಷ್ಟು ಎಕ್ಸ್ಪೀರಿಯನ್ಸ್ ನಿನಗೇನೂ ಆಗಿಲ್ಲ ಅಂತ ಅನಿಸುತ್ತೆ. ಸದ್ಯಕ್ಕೆ ಅಂಕಲ್ ಅದನ್ನು ಹ್ಯಾಂಡಲ್ ಮಾಡಲಿ. ಅಲ್ಲ ಶರತ್, ದಳವಾಯಿ ಅಂಕಲ್ ಇಲ್ಲಿರ್ತಾರೆ, ನೀನು ಅಲ್ಲಿರ್ತೀಯಾ? ರೈಟ್, ಒಂದು ಕೆಲಸ ಮಾಡ್ತಾರೆ, ದಳವಾಯಿ ಅಂಕಲ್ಗೆ ಕಾಲ್ ಮಾಡಿ ದುರ್ಗಾಪುರಕ್ಕೆ ಬರೋಕ್ಕೆ ಹೇಳ್ಬಿಡು. ಅಲ್ಲೇ ಮೀಟಿಂಗ್ ಮುಗಿಸೋದಾಯ್ತಲ್ವಾ? ದಳವಾಯಿ ಬಂದರೆ ನಾನು ಅಂದ್ಕೊಂಡಿದ್ದ ಕೆಲಸ ಸ್ಮೂತಾಗಿ ಆಗಲ್ಲ. ಕೇರ್ಫುಲ್ ಆಗಿರ್ಬೇಕು. ಓಹೋ, ಇಲ್ಲೇ ಇದೆಯಾ? ನಾನು ಆ ಶರತ್ ಕತೆ ಮುಗಿಸಾದ್ಮೇಲೆ ಮುಂದಿನ ಕೆಲಸ ನಿನ್ನ ಮದುವೆ ಆಗೋದೆ. ಆಮೇಲೆ ಇಡೀ ಆಸ್ತಿ ನಂದೇ ಆಗುತ್ತೆ. ಒಂದು ಮಾತಿದೆ, ಜರ್ನಿ ವಿಲ್ ಬಿ ಮೆಮೊರೇಬಲ್ ಇಫ್ ಯು ಹ್ಯಾವ್ ಗುಡ್ ಕಂಪನಿ. ಲಾಂಗ್ ಜರ್ನಿಗೆ ಒಳ್ಳೆ ಕಂಪನಿ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಎಣಿಸಿದಂತೆ ಬಾಳಲೇನು ನಡೆಯದು. ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಕುಮಾರಕ್ಕಂತಿರುವ ಸ್ವಲ್ಪ ಇದಕ್ಕಂದ ಸ್ವಲ್ಪ ಜರ್ಗಮ್ಮ ತತ್ತು ಕಂದ. Dad, what is this? ಲಾಂಗ್ ಜರ್ನಿ ಕಂಪ್ನಿಗೆ. ಕನ್ನಡ. ಪ್ರಾಣಿ ಬರೀ ನಿಮ್ದು ಇದೇ ಆಗೋಯ್ತಲ್ಲ? ಇರ್ಲಿದ್ದಮ್ಮ. ತುಂಬ ಲೇಟ್ ಆಗೋಯ್ತು, ನಡಿಯಪ್ಪ. ಅವಳಿಗೆ ಎಲ್ಲಿ ಅಂತ ಹುಡ್ಕೋದು? ಅವಳಿಗೆ ಚಿಕ್ಕಮ್ಮನ ಬಗ್ಗೆನೂ ಹೇಳಬೇಕು. ಜೊತೆಗೆ ಆ ದೇವಿ ನನ್ನ ಇಲ್ಲಿ ಕಳಿಸಿರೋದು ಅವಳಿಗೋಸ್ಕರನೇ. ಅವಳಿಂದ ಮಾತ್ರ ನನಗೆ ಸಹಾಯ ಆಗೋದಕ್ಕೆ ಸಾಧ್ಯ.
ಅಯ್ಯೋ ಈ ದುರ್ಗಾನ ಎಲ್ಲಿ ಅಂತ ಹುಡುಕ್ಲಿ. ಅಲ್ಲಿ ನನ್ನ ಮಗಳು ಏನಾಗಿರ್ತಾಳೋ ಏನೋ. ಆ ಮಾಯ ನನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಿರ್ತಾಳೋ ಏನೋ. ನನ್ನ ಮಗಳಿಗೆ ಸಹಾಯ ಮಾಡೋಳು ದುರ್ಗಾ ಮಾತ್ರ. ಅವಳೇ ಕಾಣಿಸ್ತಿಲ್ವಲ್ಲ. ಅವಳು ಚಿಕ್ಕಮ್ಮ ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ ನನ್ನ ಕೈನಲ್ಲಿ. ನನ್ನ ಮಾತು ಕೇಳಿಸೋದು ದುರ್ಗಂಗೆ ಮಾತ್ರ. ಆದರೆ ಅವಳೇ ಕಾಣಿಸ್ತಿಲ್ಲ. ಅಂದರೆ ಅಂದರೆ ನನ್ನ ಮಗಳ ಜೀವನ ಮುಗ್ದೋಯ್ತಾ? ಅಯ್ಯೋ, ನನ್ನ ಈ ಅಸಹಾಯಕ ಪರಿಸ್ಥಿತಿಯಿಂದ ದಯವಿಟ್ಟು ನನ್ನ ಆಚೆ ತಗೊಂಬ. ನಿನ್ನ ಕೈ ಮುಗಿದು ಬೇಡ್ಕೊತೀನಿ ತಾಯಿ. ಅಮ್ಮ, ದಯವಿಟ್ಟು ದುರ್ಗಾ ಎಲ್ಲಿದ್ದಾಳೆ ಅಂತ ನನಗೆ ತೋರಿಸ್ಬಿಡು. ಹೋದ್ಲಾ ಅವಳು? ಹೋಗಾಯ್ತು. ವಾಮನ, ಲಗೇಜಸ್ ಎಲ್ಲ ಇಟ್ಟಾಯ್ತಾ? ಎಲ್ಲ ಇಟ್ಟಿದ್ದೀನಿ ನಮ್ಮವ್ರೆ. ವಾಮನ, ಮನೆ ಕಡೆ ಜೋಪಾನ. ಏನಾದರೂ ಬೇಕಿದ್ರೆ ಫೋನ್ ಮಾಡು. ಆಯ್ತು ಯಜಮಾನ್ರೆ, ಮಾಡ್ತೀನಿ. ಇನ್ನು ಹೊರಡೋಣ ಅಲ್ಲ? ಹಿತ ಇಲ್ಲಿ ಕಳಿಸ್ಕೊಡ್ತೀನಮ್ಮ. ಹಾಂ. ಹಿತ ಪುಟ್ಟ, ಜಾಣ ಮರಿ ಅಲ್ವಾ ನೀನು? ನನ್ನ ಮಾತು ಕೇಳ್ತೀಯ ಅಲ್ವಾ? ನೋಡು, ಇವತ್ತು ನಿಮ್ಮಪ್ಪನ ಜೊತೆ ಕಾರಲ್ಲಿ ಕೂತ್ಕೋತೀಯ. ಪ್ಲೀಸ್ ಬಂಗಾರಿ. ಅಧಿಕ ಪ್ರಸಂಗ ಏನಾದರೂ ಮಾಡಿದ್ಯೋ ಚಾರ್ಲಿ ಕತೆ ಮುಗಿಯತ್ತೆ. ಶರತ್, ಡೋಂಟ್ ವರಿ ಶರತ್. ಹಿತ ಇವಾಗ ನಿಮ್ಮ ಜೊತೆ ಕಾರಲ್ಲಿ ಕೂತ್ಕೊಳ್ಳೋಕೆ ಒಪ್ಕೊಂಡಲ್ವಾ? ಮುಂದೆ ನಿಮ್ಮನ್ನು ಒಪ್ಕೋತಾಳೆ. ಅವಳು ನಿಮ್ಮನ್ನು ಒಪ್ಕೊಳ್ಳೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ಸ್ ಮಾಯಾ. ಎಲ್ಲರೂ ಕರೆದಿದ್ಯಾ ತಾನೆ? ಕರೆದಿದ್ದೀನಿ ಮೇಡಮ್, ಬರ್ತಾ ಇದ್ದಾರೆ. ಇದೇನಪ್ಪ ಇದು, ಹೊತ್ತಲ್ಲದು ಹೊತ್ತಲ್ಲಿ. ಆಗ ನೋಡಿದ್ರೆ ಶರತ್ ಕರೆದ, ಆಮೇಲೆ ಮಾಯಾ ಕರೆದ್ಲು, ಈಗ ಮತ್ತೆ ಕರಿತಿದ್ದಾಳೆ. ಈ ಮನೆ ಅಳಿಯನ ನನಗೆ ಗೌರವ ಘನತೆ ಬಿಡುವ. ಹೀಗೆ ಆದರೆ ನಾನು ರೆಸ್ಟ್ ಮಾಡೋದು ಯಾವಾಗ, ನಿದ್ದೆ ಮಾಡೋದು ಯಾವಾಗ? ಛೀ 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 ಛಾ ಛ ಛ ಛ. ಪ್ರಾಣಿ ಬಂದೆ. ಈ ಸೊಳ್ಳೆ ಕಾಟ ಬೇರೆ. ಏನು ವಿಷಯ ಇಷ್ಟೊತ್ತಲ್ಲಿ ಕರೆದಿದ್ಯಾ? ವಿಷಯ ಇದೆ. ಇದು ಅಗೋರ ಕೊಟ್ಟಿರೋ ರಕ್ಷಾ ಕವಚ. ರಕ್ಷಾ ಕವಚನ? ಹಾಗಾದ್ರೆ ದಿಗ್ಬಂಧನ? ದಿಗ್ಬಂಧನ ಕಂಪ್ಲೀಟ್ ಆಗಿದೆ.
ಅಂಬಿಕಾ ಆತ್ಮ ಈ ಮನೆಯಿಂದ ಆಚೆ ಬಿದ್ದಾಗಿದೆ. ಅಲ್ಲ, ದಿಗ್ಬಂಧನ ಇದೆ ಅಂದಮೇಲೆ ರಕ್ಷಾ ಕವಚ ಯಾಕೆ? ಅಂಬಿಕಾ ಆತ್ಮ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ. ನಮ್ಮೆಲ್ರಿಗೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ? ಅವಳ ಆತ್ಮ ಈ ಮನೆಯಿಂದ ಆಚೆ ಬಿದ್ದ ಮೇಲೂ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಗೋರ ಇದನ್ನ ನಮಗೆ ಕೊಟ್ಟಿದ್ದಾರೆ. ಎಲ್ಲರೂ ತಗೊಳ್ಳಿ. ಸದ್ಯ ಈ ರಕ್ಷಾ ಕವಚದಿಂದ ಯಾರಿಗೇನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಿಮ್ಗೆ ಯಾರಿಗೂ ಏನೂ ಆಗೋದಿಲ್ವಲ್ಲ? ಅಂದರೆ ನಮ್ಗೆ ಯಾರಿಗೂ ಏನೂ ಆಗೋದಿಲ್ವಲ್ಲ? ಅದೇ ನನಗೆ ದೊಡ್ಡ ಸಮಾಧಾನ. ದಮ್ಮು ಯಾವುದಕ್ಕೂ ಗಟ್ಟಿಯಾಗಿ ಕಟ್ಕೊಂಡ್ಬಿಡು. ರಾಣಿ ನೋಡಿ, ಯಾರು ಇದನ್ನ ಅಷ್ಟೊಂದು ಲೈಟಾಗಿ ತಗೋಬೇಡಿ. ಈ ರಕ್ಷಾ ಕವಚ ಇಲ್ಲ ಅಂದ್ರೆ ನಮ್ಗೆಲ್ರಿಗೂ ತೊಂದರೆ ಅನ್ನೋದು ಸರಿಯಾಗಿ ನೆನಪಿರ್ಲಿ. ಎಲ್ಲೋದ್ಲು? ಈಗ ತಾನೇ ಇಲ್ಲ ಇದ್ಲು. ಯಾಕೆ ತಾಯಿ ನನಗೆ ಈ ಥರ ಆಟ ಆಡಿಸ್ತಿದ್ಯಾ? ಮಣಿ, ನಾನು ಕಮಲಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಚಟ್ನಿ ಪುಡಿ ಮಾಡ್ಕೊಡಕ್ಕೆ. ನೀನು ಬರ್ತೀಯಾ? ಅಯ್ಯಯ್ಯೋ, ನಾನ್ ಬರಲ್ಲಪ್ಪ. ಹಿಂದಿನ ತಿಂಗಳು ಕಮಲಮ್ಮನತ್ತೆ ಸತ್ತೋದ್ಲಲ್ಲ, ಅವಳು ಸಾಯೋದಕ್ಕೆ ಈ ಕಮಲಮ್ಮನೇ ಕಾರಣ ಅಂತಾರೆ. ಅವಳು ಸರಿಯಾಗಿ ಊಟ ಹಾಕ್ತಿರ್ಲಿಲ್ವಂತೆ. ಈಗ ಸತ್ ಮೇಲೆ ಅವ್ರ ಅತ್ತೆ ದೆವ್ವಾಗಿ ಬಂದು ಕಾಟ ಕೊಡ್ತಿದಾರಂತೆ. ಏಯ್, ಏನೇ ಹೇಳ್ತಿದ್ಯಾ? ನಿಜವಾಗ್ಲೂ ದುರ್ಗಾ, ನಂಗ್ ಭಯ ಆಗತ್ತಪ್ಪ. ನನ್ ಕೇಳಿದ್ರೆ ನೀನು ಹೋಗ್ದಿರೋದೇ ವಾಸಿ. ದೆವ್ವಾಗಿವ ಬಂದ್ರೆ ಏನೇ ಮಾಡ್ತೀಯಾ? ಮಣಿ ಹೋಗಿ ಸುಮ್ಮನೆ. ದೆವ್ವ ಅಂತೆ ದೆವ್ವ. ಸರಿ, ನಿನ್ ಧೈರ್ಯ ಇದ್ರೆ ನೀನೇ ಇಟ್ಕೊ ನಿನ್ ಧೈರ್ಯನ. ನಾನಂತೂ ಈ ಆಟಕ್ಕಿಲ್ಲ, ಬರ್ತೀನಿ. ದೆವ್ವಾಗಿವ ಬಂದ್ರೆ ಏನೇ ಮಾಡ್ತೀಯಾ? ಆರಾಮಾಗಿ ಬರ್ತಿದ್ದೆ. ಈ ಮಣಿ ಬೇರೆ ಸುಮ್ಮನೆ ದೆವ್ವ ದೆವ್ವ ಅಂತ ಹೇಳಿ ಹೆದರಿಸ್ಬಿಟ್ಲು. ನೀವಾ? ಹೇಳಕ್ಕಾಗಲ್ಲ, ಎಷ್ಟು ಹೆದ್ರು ಬಿಟ್ಟಿದೆ ಗೊತ್ತಾ? ಅಯ್ಯೋ ದೇವ್ರೆ. ಮದುವೆ ವಿಚಾರನ ಅಮ್ಮ ಎಲ್ಲರ ಮುಂದೆ ಅನೌನ್ಸ್ ಮಾಡಿರ್ಬೋದು. ಆದರೆ ಒಂದು ವಿಷಯನ ನಾನು ಇಲ್ಲೇ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೀನು ಹಿತಾಗೆ ಅಮ್ಮ ಆಗಬಹುದೇ ಹೊರತು ನನಗೆ ಹೆಂಡತಿ ಆಗೋದಕ್ಕಾಗಲ್ಲ. ನಿನಗೆ ನಾನು ಸ್ವಾರ್ಥಿ ಅಂತ ಅನ್ನಿಸ್ಬಹುದು, ಬಟ್ ಪ್ಲೀಸ್ ಅರ್ಥ ಮಾಡ್ಕೊ,
ಮನಸ್ಸಲ್ಲಿ ನಾನು ಹೆಂಡತಿ ಸ್ಥಾನ ಕೊಟ್ಟಿರೋದು ಅಂಬಿಕಾಗೆ ಮಾತ್ರ. ಐ ಆಮ್ ಸಾರಿ ಮಾಯಾ. ಅರ್ಥ ಆಗುತ್ತೆ ಶರತ್. ಹಾಗೆ ನಾನು ಅವತ್ತೇ ಹೇಳಿದಾಗೆ ಈ ಮದುವೆ ನಡೆಯೋದು ಹಿತ ಒಪ್ಪಿದ್ರೆ ಮಾತ್ರ. ನಾನು ನಿಮ್ಮನ್ನ ದೆವ್ವ ಅಂತ ಅನ್ಕೊಂಡೆ ಗೊತ್ತಾ? ಇವಳು ಚಿಕ್ಕಮ್ಮನ ಬಗ್ಗೆ ನಾನು ದುರ್ಗಾ ಹತ್ರ ಮಾತಾಡ್ಲೋ ಬೇಡವೋ? ಇವಳು ಚಿಕ್ಕಮ್ಮನ ವಿಷಯದಲ್ಲಿ ನನಗೆ ಎಲ್ಲನೂ ಗೊತ್ತಿಲ್ಲ, ಹಾಗಂತ ನಾನು ಹೇಳ್ದೆ ಇರೋಕ್ಕೂ ಸರಿ ಹೋಗ್ತಿಲ್ಲ. ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಮ್ಮ ಮನೇಲಿ ನಾನು, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನನ್ನ ತಮ್ಮ ಮತ್ತೆ ನಮ್ಮಪ್ಪ. ಆದ್ರೆ ಅವ್ರ ಮನೇಲಿರಲ್ಲ ಅಷ್ಟೇ. ಓ, ಚಿಕ್ಕಮ್ಮ ಇದ್ದಾರಾ? ಹ್ಞೂ, ನನ್ನ ಚಿಕ್ಕಮ್ಮ ಎಷ್ಟು ಒಳ್ಳೆಯವ್ರು ಗೊತ್ತಾ? ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾನೇ ಅವ್ರಿಗೆ ಹೊರೆ ಆಗಿದ್ದೀನಿ. ಇವಳು ಚಿಕ್ಕಮ್ಮನ ತುಂಬ ಗೌರವದಿಂದ ನೋಡ್ತಾಳೆ, ಆದರೆ ಅವ್ರು ಹಾಗಿಲ್ಲ ಅಂತ ಇವಳು ಗೊತ್ತಿಲ್ಲ ಅನ್ಸುತ್ತೆ. ನಾನು ಬದುಕಿದ್ದಾಗಲೂ ಇದೇ ತಪ್ಪು ಮಾಡ್ತಿದ್ದೆ, ಎಲ್ಲರನ್ನೂ ಮುಗ್ಧವಾಗಿ ನೋಡ್ತಿದ್ದೆ. ಈಗ ಇವಳು ಹಾಗೆ ಮಾಡ್ತಿದ್ದಾಳೆ. ಏನ್ರಿ ನೀವು ಯಾವಾಗ್ಲೂ ಏನಾದ್ರೂ ಯೋಚನೆ ಮಾಡ್ಕೊಂಡು ಕಳ್ದೋಗ್ಬಿಡ್ತೀರಾ? ಹೌದು, ನಿಮ್ಮ ಹೆಸರೇನು ಹೇಳಲೇ ಇಲ್ಲ? ನನ್ನ ಹೆಸರು ದೇವಿ ಅಂತ. ದೇವಿನಾ? ಸರಿ ಹೋಯ್ತು. ಹೋಗಿ ಹೋಗಿ ಅವಳ ಹೆಸರು ಇಟ್ಕೊಂಡಿದ್ದೀರಲ್ಲ, ಬೇರೆ ಯಾವ ಹೆಸರು ಸಿಗ್ಲಿಲ್ವಾ ನಿಮ್ಗೆ? ಹೇ, ಹಾಗೆಲ್ಲ ಮಾತಾಡಬಾರ್ದು. ನಿನ್ನ ಹೆಸರು ದುರ್ಗಾ ತಾನೆ, ನೀನ್ ಯಾಕೆ ಆ ಹೆಸರು ಇಟ್ಕೊಂಡಿದ್ಯಾ? ಅಯ್ಯೋ, ನಂಗೆ ಹೆಸರಿಡುವಾಗ ಏನಾದ್ರೂ ಬುದ್ಧಿ ಬಂದಿದ್ದಿದ್ರೆ ಅವಳ ಹೆಸರು ಇಟ್ಕೊಳಕ್ ನಾ ಖಂಡಿತ ಹೋಗ್ತಿರ್ಲಿಲ್ಲ. ಸರಿ ಬಿಡಿ, ನೀವು ಇಲ್ಲಿಗೆ ಯಾಕೆ ಬಂದಿರೋದು? ಬರೀ ಅವಳು ದರ್ಶನ ಮಾಡೋದಕ್ಕ? ದರ್ಶನಕ್ಕೂ ಹಾಗೆ ನನ್ನ ಮಗಳಿಗೋಸ್ಕರ. ಮಗಳಿಗೋಸ್ಕರನಾ? ನಿಮಗೆ ಮಗಳಿದ್ದಾಳ? ಆದ್ರೆ ಅವಳು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅಯ್ಯೋ, ಮತ್ತೆ ನಿಮ್ ಗಂಡ? ಅವಳು ಅವ್ರ ಜೊತೆ ಇರಲ್ವಾ? ಜೊತೆಲಿದ್ದಾರೆ, ಆದ್ರೆ ಅವಳು ಅಪಾಯದಲ್ಲಿರೋದು ಅವ್ರಿಗೆ ಗೊತ್ತಿಲ್ಲ. ನೀವ್ ಹೇಳ್ಬೋದಲ್ವಾ? ಹೇಳ್ಬೋದು, ಆದ್ರೆ ನಾನು ಹೇಳಿದ್ರೆ ಅವ್ರಿಗೆ ಕೇಳಿಸಲ್ಲ. ಅಂದ್ರೆ ನೀವಿಬ್ರು ಜಗಳ ಮಾಡ್ಕೊಂಡಿದ್ದೀರಾ? ನೀವಿಬ್ರು ಮಾತಾಡಲ್ವಾ? ನಿಮ್ಮನ್ನ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣ್ತೀರಾ. ನಿಮ್ ಜೊತೆ ಜಗಳ ಆಡಕ್ಕೆ ಅದೇನ್ ಕಾರಣ ಇರುತ್ತೆ? ಅದೇನ್ ಗಂಡಸ್ರೋ ಏನೋ. ಹೌದು, ನಿಮ್ದು ಯಾವ ಊರು? ಬೆಂಗಳೂರಲ್ವಾ? ನಿಮ್ಮನ್ನ ನೋಡಿದ್ರೇನೆ ಅನ್ಸುತ್ತೆ. ಹೀಗ್ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಇದೆಲ್ಲ ಇದ್ದಿದ್ದೇನೆ. ನಿಮ್ ಗಂಡ ಏನಾದ್ರು ನನಗೆ ಸಿಕ್ಕಿದಿದ್ರೆ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳ್ತಿದ್ದೆ.